ಮತ್ತು ಕೊಟ್ಟಾನಂತ ಹೇಳತ್ತೇರಿ. ಕೂಸನ ಕೊಟ್ಟತ್ತ, ಕೈ ಕಡ್ಕೊಂಡಿದ್ದತ್ತ, ಕೈನು ಕೊಟ್ಟ. ಅದಕ್ಕಾಗಿ ಇಟ್ಟಲ್ಲ ಭಾಳ ದೊಡ್ಡವದಾನು ಅದ ಹೇಳತ್ತೇನ. ಅವನು ಅಲ್ಲಿ ಕೈ ಕಡ್ದಾರ, ಇವನು 2 ಕಾಲು ತೆಗಿರ್ಲಿ, ಇವ್ ಕೊಡ್ತಾನ ನೋಡ್ತಾನ ಹೊತ್ಕೊಂಡು ಹೊಂಡು ಕುಡ್ದಾವ. ಇವಾಗ ಯಾರು ಕೊಡ್ತಾರು? ಅವ ಇವಂಗ ಕೊಡ್ತಾನೆ ಯಾವಾಗ? ಮತ್ತು ಸಂತ ಸಕ್ಕೋವೆ ಬಡಿತನೆ ಸಿಕ್ಕ ವಿಠಲ ಸೀರೆ ಉಡ್ತಾನೆ ಯಾವಾಗ? ಇವತ್ತು ವಾದ ಐತಿ ನನಗ ನಿನಗ. ನೀ ಅಪ್ಪನ ಬೆಳೆಸಲಾಕ ಬಂದಿನ, ಅವ್ವನ ಬೆಳೆಸಲಾಕ ಬಂದಾನಿ. ಸೀರೆ ಉಡಬಾರ್ದು ಗಂಡ ದೇವ್ರುಗಳು ಹೊತ್ತು ಹೊಂಡು ತಕ್ಕ ಒಟ್ಟ ಇಟ್ಟಲ್ ಸೀರೆ ಉಟ್ಟಾನ. ಇವ್ ವಿಠಲ ದೊಡ್ಡ ಮತ್ ಹೇಳ್ಯಾನಲ್ಲ, ವಿಠಲ ಸಹಿತ ಸೀರೆ ಉಟ್ಟಾನ. ಯಾವಾಗ? ಯಾವ ಸಂತ ಸಕ್ಕುಬಾಯಿ ಇದ್ದಳ ಮನ್ಯಾಗ ಹೇಳ್ತಾಳ ಅತ್ತಿ ಮಾವಾಗ, ನನಗ ಪಂಡ್ರಾಪುರಕ್ಕೆ ಹೋಗಂಗ ಇಚ್ಛೆ ಆಗ್ಯದರಿ. ಇವ್ ಅತ್ತಿ ಮಾವ ಹೆಂಗ ಇವ್ರಲ್ಲಿ ದಾನ ಧರ್ಮ ನನ್ನವ್ರು ತನ್ನವ್ರು ಇದ್ದಿದ್ದಿಲ್ಲ. ಈಕಿ ತವ್ರ ಮನ್ಯಾಗ ದಾನ ಧರ್ಮ ನನ್ನವ್ರು ತನ್ನವ್ರ ಒಂಥರ ಒಳ್ಳೆ ಸಂಸ್ಕಾರ ಉಳ್ಳವ್ರಿದ್ರು. ಈಕೆನ ಮಾಡಿ ಕೊಟ್ಟಿದ್ರ ಸಕ್ಕುಬಾಯಿನ ಮಾಡಿ ಕೊಟ್ಟಾಗ್ಯಪ್ಪ ಹೇಳ್ತಾಳ ಅತ್ತಿ ಮಾವಾಗ, ನನಗ ಪಂಡ್ರಾಪುರಕ್ಕೆ ಹೋಗಂಗಾಗ್ಯದರಿ. ಪಂಡ್ರಾಪುರಕ್ಕೆ ಹೋಗಂಗಾಗೈತಿ. ಪಂಡ್ರಾಪುರಕ್ಕೆ ಹೋಗಂಗಾಗೈತಿ ಅಂದಾಗ ಒಂದ್ ದಗದಾತ್ರೇಲಿ ಏನ್ ಹೇಳ್ತಾಳ ಅತ್ತಿ? ಎಲ್ಲಿ ಪಂಡ್ರಾಪುರ ಎಲ್ಲಿ ವಿಠಲ, ಸುಮ್ಮ ಚತ್ಯಾನ ದುಡಿದು ಚಂಜಿ ಮಾಡಿ ಅಂತ ಕೂಳ್ ಹಾಕ್ತಿವ್, ಸುಮ್ಮ ತಿನ್ನೋದು ಮನ್ಯಾಗ ಬೀಳುದು ಅಂದ್ರಿ ಇವ್ರು. ಪಂಡ್ರಾಪುರ ಇಟೋಬಾ ಇಲ್ಲ. ಕೆಲವೊಂದು ದಿನ ಹಾದು ನೀರು ತರ್ಲಾಕತ್ತೇಳಿ ಹೊಂಟಿದಳ ಸಕ್ಕುಬಾಯಿ. ಕೊಡ ತಗೊಂಡು ಹೋಗುವಾಗ ಆಕಿ ಹೋಗುವ ದಾರ್ಯಾಗ ಆಷಾಢವಾರಿ ದಿಂಡಿ ಹಾದು ನಡೆದಿತ್ತು. ಏನ ನೀರಿಗೆ ಬಂದಿಳಲ್ಲ, ಆ ದಿಂಡಿ ಒಳಗ ನುಡಿಯುವಂತ ಬರೇ ಮೃದಂಗದ ನಾದ ಕೇಳಿ ತನ್ನ ಸಂಸಾರ ಅನ್ನೋದು ಹಿಂದ ಹೊಳಿಕೆಗೆ ಜ್ಞಾಪಕ ಬರ್ಲಿಲ್ಲ. ಹಂಗ ಕೇಳಿ ಅದ್ರ ಮೃದಂಗ ತಾಳ ವಾದ್ಯಗಳು ಎಲ್ಲ ಈಕಿನ ತಲೆ ಒಳಗ ಬಿದ್ದಾಗ ಕೊಡ ಅಲ್ಲೇ ಇಟ್ಟಳು. ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹೋದಳು. ಹೋಗ್ಬಿಟ್ಲು ಮನ್ಯಾಗ ಹೇಳಾರ್ದೆ ಪಂಡ್ರಾಪುರಕ್ಕೆ ಹೋದಳು. ಕೆಟ್ಟಗಳಿಗೆ ಹೈತ್ರಿ ಸಕ್ಕುಬಾಯಿಗೆ. ಪಂಡ್ರಾಪುರಕ್ಕೆ ಹೋದಳು, ಕೆಟ್ಟಗಳಿಗೆ ಹತ್ತಿ ಯಾವ ವಿಠಲ್ನ ದರ್ಶನ ಆದ ಬಳಕ ಅದೇ ಪಂಡ್ರಾಪುರದಾಗ ವಿಠಲ್ನ ಮುಂದೆ ಸಕ್ಕುಬಾಯಿ ಪ್ರಾಣ ಹೋಯ್ತು. ಅಲ್ಲೇ ಹೋತ್ ಪ್ರಾಣ. ಅವಾಗ ಇವ ಟೊಂಕದ ಮ್ಯಾಗ ಕೈ ಇಟ್ಟು ನಿಂತಿದ್ದಲ್ರಿ ಪಂಡ್ರಾಪುರದ ವಿಠಲ. ಇವೇನತಾನ ರಕ್ಮಾಬಾಯಿನ ಕರೆದ್ ಹೇಳ್ತಾನೆ, ಏ ರಕ್ಮ, ಈಕೀರೇ ಅತ್ತಿ ಮಾವಿಗೆ ಹೇಳಿಲ್ಲ ಬರ್ಬೇಕಾದ್ರ, ಅಕ್ಕಿ ಪ್ರಾಣರೇ ನನ್ನ ಮುಂದೆ ಸನ್ನಿಧಾನದೊಳಗೆ ಹೋಗ್ಯದ. ಜರ್ ಕರ್ತ ನಾ ಇದನ್ನ ಹಿಂಗ ಬಿಟ್ನಿ ಅಂದ್ರೆ ಭಕ್ತರ ಭಕ್ತಿ ಉಳಿಯಂಗಿಲ್ಲ. ಹಿಂದೆ ಏನು ಬರ್ಲಾಕತ್ತಾರಲ್ಲ ಭಕ್ತರ, ಅವ್ರ ಭಕ್ತಿ ಉಳಿಯಂಗಿಲ್ಲ, ನನ್ನ ಮ್ಯಾಲ ಪ್ರೇಮ ಭಕ್ತಿ ಉಳಿಯಂಗಿಲ್ಲ ಅಂದಾಗ ಭರೋಸಾ ಉಳಿಯಂಗಿಲ್ಲ ತಿಳ್ಕೊಂಡ ಹೇಳ್ತಾನ ರಕ್ಮಾಬಾಯಿಗೆ. ಇದನ್ನ ಜರ್ ಕರ್ತ್ ಹಿಂಗ ಬಿಟ್ರ ಹಾಳಾಗ್ತತಿ ಎಲ್ಲ ದೇವಲೋಕದಾಗ, ನನಗ್ ಕೆಟ್ಟ ಹೆಸರು ಬರ್ತೈತಿ. ಪಂಡ್ರಾಪುರಕ್ಕೆ ಹೋದರೆಲ್ಲ ಸಾಯ್ತಾರ ಬಾತಿಳಿ ಅಂತ ಹೆಸರು ಬರ್ತೈತಿ. ಥೇಟ್ ಸಕ್ಕುವಾಗಿ ಹೋಗಿ ಆಕಿ ಗಂಡ ಮನ್ಯಾಗ ನಾನ ನಿಂದಿರ್ತಾನಂದಿವ. ಥೇಟ್ ಸಕ್ಕುವಾಗಿ ನಾನ ನಿಂದಿರ್ತೀನಿ. 4 ದಿವ್ಸನ್ಯಾಗ ಸಕ್ಕುಬಾಯಿ ಜೀವಕಾಳ ತುಂಬಿ ತಗೊಂಡ ಬಾತ ಹೆಣ್ತಿಗೆ ಹೇಳಿ ಸೀರೆ ಉಡ್ಲಾಕ್ ಹತ್ತಿವ. ಅವಾಗ ಹೇಳ್ತಾಳ ರಕ್ಮಾಬಾಯಿ ಏನ್ ಹೇಳ್ತಾಳ? ಪತಿದೇವ ನನ್ನ ಮಾತು ಕೇಳ್ರಿ, ಸೀರೆ ಉಡಬ್ಯಾಡ್ರಿ, ಸೀರೆ ಉಟ್ರ ಘಾತ ಆಗತೈತಿ. ಸೀರೆ ಅವ್ರ ಕೆಲಸಕ್ಕೆ ಸೀರೆ ಅವ್ರಿಗೆ ಗೊತ್ತದ ಇಲ್ಲ, ನಾ ಹೇಳಿ ನನಗ ಸೀರೆ ಉಡಬ್ಯಾಡ್ರಿ, ಗೊತ್ತೈತಿ, ಗೊತ್ತಿ ಬಾಳ ಆಗತೈತಿ. ಸೀರೆ ಉಡುದು ಸಹಜೈತಿ, ಸೀರೆ ಉಟ್ಟ ಮೇಲೆ ಸೀರೆ ಸಂಭಾಳಿಸೋದು ಬಾಳ ಬಿರಿ ಅದ. ಸಂಭಾಳಿಸೋದು ಬಾಳ ಬಿರಿ ಐತಿ. ಹಂಗ್ಯಾನಿಲ್ಲದ ಇಂದ ಉಡಾವನ ನಾ ಸೀರೆ ಉಟ್ಟು ಸಕ್ಕುವಾಗಿ ಹೋಗಾವನ ಅಂದ. ಥೇಟ್ ಸೀರೆ ಉಟ್ಟ ಸ್ವಂಟಕ್ಕೆ ಡಾಬು ಸುತ್ತಿದ, ಕೊಳ್ಳಾಗ ತಾಳಿ ಕಟ್ಟಿದ. ಥೇಟ್ ಸಕ್ಕುಬಾಯಿ ಆಕಿ ಮನ್ಯಾಗ ಹೋಗಿ ನಿತ್ತ. ಒಂದ್ ದಿವ್ಸ ದನಗಳ ಹೆಂಡಕಾಸ ಮಾಡ್ಲಾಕತ್ತ, ಕಸ ಮುಸುರಿ ರೊಟ್ಟಿ ಒನಿಗಿ ಬಾಂಡೆ ಬೆಳಗೋದು. ಏನ್ ಮಾಡ್ತಿದ್ದ ಎಲ್ಲ ಮಾಡಬೇಕಲ್ಲ, ಎಲ್ಲ ಮಾಡ್ಲಾಕತ್ತ. ಆಕಿ ರೂಪ ತೊಟ್ಟು ಹೋಗಿ ನಿತ್ತ ವಿಠಲ್ ಎಲ್ಲ ಮಾಡ್ಲಾಕತ್ತ. ಜರ ಮಾಡುದ್ರೊಳಗ ಪಂತ್ಯಾಗ ಪಂತಿ ಪರಕ್ ಆಗ್ಲಕೈತ್ರಿ ಗಂಡ ಮನ್ಯಾಗ. ಹೆಂಗ ಇದು ಮಳ ಗಂಡ ಸುಮ್ಮ ಕುಂಡ್ರಬೇಕಲ್ಲ, ಇದಕ್ಕೆ ಗೊತ್ತಾಗಿಲ್ಲ ಇವ್ ವಿಠಲ್ದಾನ ಅನ್ನೋದು. ನಾನು ಹೆಣ್ತಿನದಳ ತಿಳಿ ಇವ್ ತಿಳಿದಿದ್ದ. ಏನತ್ತಾನು? ಈಕಿ ದಿನನಿತ್ಯ ಸಕ್ಕು ಏನ್ ಮಾಡ್ತಿಳು, ಗಂಡ ಮನಗೋಕ್ಕಿಂತ ಮುಂಚೆ ಗಂಡನ ಕೈ ಕಾಲು ಒತ್ತಿ ಮನಗುತ್ತಿದ್ದಳು. ಇವ ವಿಠಲ ಒತ್ತುವಲ್ಲ ಅದ. ಗೊತ್ತಾನ ದೇವ್ರದಾನ, ನಾ ದೇವ್ರದಾನ. ಈ ಮಗನ ಕಾಲು ಯಾಕೆ ಒತ್ಲೈತಿ ಇವನಲ್ಲಿ ಬಂದಿತ್ತು ಒಳಗ. ಇವ್ ಗಂಡ ಅಂದ, ಯಾಕ ಸಕ್ಕು 4 ದಿವ್ಸ ಆತ ನೋಡ್ಲಾಕತ್ತೇನ್ ನಿನ್ನ, ಸುಮ್ಮತಿತಿ ಬಾಂಧ ಬೀಳ್ತಿ, ನನ್ನ ಕಾಲ ಒತ್ತುವ ಅಲ್ಲೇ ಜರ ಫರಕ್ ಆಗೈತಿ ನೋಡಿ ನಿನ್ನ ಮನಸ್ಸು ಅಂದ. ಯಪ್ಪ ಭಕ್ತರ ಭಕ್ತಿಗೆ ಇದು ಮಾಡೋದು ಬತ್ತೇನೋ ನನ್ನ ಪಾಲಕತ್ತೇಳಿ ಕೈ ಕಾಲು ಒತ್ಲಾತ್ತ. ಇವ್ ಪಂಡ್ರಾಪುರದ ಇಟ್ಟಲ್ಲ ಒಂದು ಹೋಗಿ ಒಂದ್ ದಿವ್ಸ ಕೈ ಒತ್ತಿದ, ಒಂದ್ ದಿವ್ಸ ಕಾಲು ಒತ್ತಿದ, ಒಂದ್ ದಿವ್ಸ ಮೈ ಒತ್ತಿದ. ಬರೀ ಒತ್ತುದಾರೆ 8 ದಿವ್ಸ ಹೊಳ್ಳಿ ಒತ್ತಿಸ್ಕೊಳ್ದಮ್ಮಿ ಬತ್ತ ನೋಡ್ರಿ ಈ ಕಣದಾಳ ಇಟ್ಟಲಗ ಬತ್ತಲ್ಲ ಅದು ಒಮ್ಮೆ ಬಾರ ಒಂದು ಟೈಮ್ ಆತು. ಕಾಮ ವಿಕಾರ ಆಗಿ ತುಂಬಿ ತುಳುಕಲಕ್ಕೈತು. ಇದು ಗಂಡ ಗಪ್ಪ ಕೊಂಡಿರ್ಲಿಲ್ಲ. ಬಾರ ಒಂದಾಯ್ತು, ಇದು ಎದ್ದು ಹೋಗಿಲ್ಲ. ಐಟ ಆರಿಸ್ತಿತ್ತು ಗಂಡ. ಇದು ಹೆಣ್ತಿಯಾಗಿ ಬಂದಿತ್ತಲ್ಲ, ಇದು
ಜರ್ ಕರಿ ಇವ್ ಲೈಟ್ ಆರಿಸಿ ಅಂದ್ರೆ ಇನ್ನ ಮಗ ನನಗೆ ಘಾತ ಮಾಡ್ತಾನತ್ ಇವ್ ಹೋಗಿ ಹಚ್ಚುತ್ತಿದ್ದ. ಬರೀ ಬೆಳ್ತಾನ ಆರ್ಸೋದು ಹಚ್ಚೋದು ಇದ ನಡೀತ. ದಗದ ಇಲ್ಲ ಹಚ್ಚುದು ಆರ್ಸುದಿದ ಆಗಲ್ಲ ಕೈತ್ ಹೊತ್ತು ಹೊಂಡತಕ್ಕ ಅವಾಗ ಏನತಾನ ಇಟ್ಟವಲ್ಲ ಇವ್ ಅಂದ ಗಂಡ ಯಾಕೆ ಹಸಕ್ಕು ದಿವಸ ಲೈಟ್ ಆರಿಸ್ಯಾರ ಗಪ್ಪ ಇರ್ತಿದ್ದಿ ಹಿಂದೆ ಏನಾಗೈತಿ ನಿನಗೆ ನೋಡ್ಲತ್ತೀನಿ 2 ದಿವಸ ಲೈಟ್ ಹಚ್ಚಲತ್ತೀನಿ ಯಾಕೆ ಬೇರೆ ಕಡೆ ಸೊಗ್ಸಿದೇನೋ ಹೊರಗಂದ. ಅವಾಗ ಅಂದಿವ ವಿಠಲ ಕೂತ್ ರುಕ್ಮಾಬಾಯಿನ ಕರಿಲಾಕತ್ತೇ ರುಕ್ಮಾ ಈಗೇನು ಈಗ ಆಕಿನ ತಗೊಂಡ ಬಾ ಇವ್ ಮಗ ಯಾಕೋ ನನಗೆ ಘಾತ ಮಾಡಕ್ ಕಾಣ್ತಾನ ನೀವು ಅಂದವ. ಮತ್ತೆ ಈಗ ತರ್ಲಿಲ್ಲ ಅಂದ್ರೆ ಘಾತ ಆಗತ್ತೈತಿ. ಅವನ್ ದಗದ ಮಾಡೋದಿತ್ತು ಏನ ಲೈಟ್ ಬಂದ್ ಮಾಡಿ ಇವ್ ನಮಗೆ ಒತ್ತುದಿತ್ತು. ಅವ ಇವನ್ ದವಾಖಾನಿಗೆ ಹೋದ ಅಡ್ಮಿಟ್ ಮಾಡ್ಬೇಕಾಕಿತ್ತು. ಆಪರೇಷನ್ ಥಿಯೇಟರ್ಗೆ ಹಾಕಬೇಕಾಗ್ತಿತ್ತು ಇವನ. ಹಂಗ ಸ್ವತಃ ವಿಠಲ ದೊಡ್ಡ ಮಂದಿರ ವಿಠಲ ಸಹಿತ ಸೀರೆ ಉಟ್ಟಾನ. ಮತ್ತೆ ಉಟ್ಟ ವಿಠಲ ಅಟ್ಟಲೆಪ್ಪ ಭಾಳ ಮಂದಿ ಉಟ್ಟಾರಿ ಸೀರಿ. ಕೃಷ್ಣ ಪರಮಾತ್ಮ ಆದ್ರೂ ಸಹಿತ ಸೀರಿ ಉಟ್ಟಾನ ಕೊರವಂಜಾಗಿ. ಸತ್ಯಭಾಮ ಎದಕ್ಕಿ ಮನಿ ಒಳಗ ಶಕ್ತಿ ಪೂಜೆ ಹಾಕಿದಳು. ಗಣಸರಿಗೆ ಬರ್ಲಾಕ ಕಲಾವಿದ್ದಿದ್ದಿಲ್ಲ. ಗಣಸರಿಗೆ ಬರ್ಲಾಕ ಕಲಾವಿದ್ದಿದ್ದಿಲ್ಲ. ಸ್ವತಃ ಕೃಷ್ಣ ನಿತ್ತ ವಿಚಾರ ಮಾಡ್ತಾನ ಏನತ್ತ ಇಲ್ಲಿ ರೇ ಗಣಸರು ಹೋಗಂಗಿಲ್ಲ ನಾ ಹೆಂಗ ಹೋಗ್ಲಿ ಸತ್ಯಭಾಮನ ಮನಿ ಒಳಗ ಪೂಜಾದಾಗ ಹೋಗಲ್ದರಿ ನಿರ್ವಾಹ ಇಲ್ಲ ಅಂದಾಗ ಅವಾಗ ಸ್ವತಃ ಇವರ ಕೃಷ್ಣ ಪರಮಾತ್ಮ ಸೀರಿ ಉಟ್ಟ ಸಾಕ್ಷಾತ್ ಹೆಣ್ಣಿನ ರೂಪ ತೊಟ್ಟ ಕೊರವಂಜಿಯಾಗಿ ನಿತ್ತ. ನೀ ಹೇಳ್ತಿ ಗಂಡ ದೇವ್ರು ಬಾಳ ದೊಡ್ಡ ಅಂತೇಳಿ. ಗಂಡ ದೇವ್ರು ದೊಡ್ಡ ಇದ್ದು ಅಂದ್ರೆ ಸೀರಿಯಾಗ ಕೊಡ್ತೀವೋ ನನ್ನ ಸೀರಿಯಾಗಿನ ಸೂರ ಸೀರ್ಯಾಗ ದೊಡ್ಡ ಇವು ಸೀರೆ ಉಡಬಾರ್ದಲ್ಲ. ಗಂಡ ದೇವ್ರ ದೊಡ್ಡದ ತಪ್ಪನ ಬೆಳೆಸಲಕ್ ಬಂದಿಂದ ಹಿರೇನಂದಿ ಊರಾಗ ಮತ್ತೆ ಹುಟ್ಟಾನು ಕಿಲಿಯೋ ಬಾಪ ಬಂದ ನೋಡ್ರಿ. ನಡೀಲಿ ಅದಕ್ಕೆ ಅವತಾರದ ಬಂದೈತಿ ನಮಗ. ಏನಂತೇಳಿ ಅವನು 10 ಅವತಾರ ಬಡ 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 ಹೆಸರು ಹೇಳಿದ. 10 ಅವತಾರ ಆಗ್ಯಾವತ್ತ 10 ಹೆಸರ ಹೇಳಿಬಿಟ್ಟ. 10 ಹೆಸರು ನೀ ಹೇಳ್ತಿ ನಿನಗ ಬರೇ 10 ಹೆಸರು ಬಂದಾವ್. ನಮಗ್ 18 ಹೆಸರು ಬಂದಾವ್. ಆದಿಶಕ್ತಿ 18 ಅವತಾರ 18 ಹೆಸರು ಯಾವ್ಯಾವ್ರಿ? ಯಾವ್ಯಾವ? ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬದ್ರಿನಿ ಕಾಳಿಕಾ ಕನಕರೇಖಾ ಅಂಬಿಕಾ ಆರ್ಯ ಅಹಿಲ್ಯ ಶನಿತ ಇಂದ್ರ ದುರ್ಗಾ ಹಿಂಗವ ವೈಷ್ಣವಿ ಭದ್ರ. ಎತ್ಕೊಂಡು ಸಾವಕಾಶ ಹೋಗ್ಯಪ್ಪ. ಅವ ಎತ್ಕೊಂಡ ಅವನಾಗ್ಯಾನ. ಅವನು ಹಾಕೊಂಡು ತೆಳಗ ಡಬ್ಬಿದ್ರ ಇವ್ರು ನೆಬಸ್ಲಕ್ಕ 6 ಮಂದಿ ಬರ್ಬೇಕು. ಹೊಳ್ಳಿ ಏದೋ ಅಲ್ಲದ ಮತ್ತೊಂದು ಮಾತು ನಿನಗ ನಾನು ಹೇಳ್ತೀನೋ. ಗಂಡ ದೇವ್ರ ದೊಡ್ಡ ಒಂದೇ ನಿತ್ತ ಮಂಡ್ಯಾಗ ಜಗತ್ತಿನೊಳಗ ಅಪ್ಪ ಬಾಳ ದೊಡ್ಡ ಒಂದೇ ಸಬದಾಗ. ನಿಮ್ಮ ಅಪ್ಪನ ಬದ್ದಲ ತಗದ ಕೊಡವೆ ಕೂಡಿದ ಮಂದ್ಯಾಗ. ಏ ಅಪ್ಪ ಹೆಂಗ ದೊಡ್ಡವಾಗ್ತಾನ ಆಗಲಾಕ ಬರುವುದಿಲ್ಲ. ಏ ಅಪ್ಪ ಇದ್ರ ಇರಬೇಕಪ್ಪ ಕೇಳ್ರಿ ಹೆಂಗ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕ ಧರುಣಿಯ ಮ್ಯಾಗ. 1 ಟೈಮದೊಳಗ ಚಂದ್ರಗುಪ್ತ ಅರಸ ಏತ. ಚಂದ್ರಗುಪ್ತ ಅರಸನ ಹೆಂಡತಿ ಎದ್ದಳು ತನ್ನ ಮನೆಯಾಗ. ಆಕೆ 3 ತಿಂಗಳ ಗರ್ಭವತಿ ಎದ್ದಾಳ ಆವಾಗ. ಇವ ತಪ್ಪ ಮಾಡ್ಲಕ್ ಹೊಂಟಾನಪ್ಪ ಅಡವಿಯ ಒಳಗ. ಏ ಹೆಂಡತಿ ಗರ್ಭವತಿ ಅನ್ನೋದ ಗಂಡಗ ತಿಳಿದ ಬಂದ ಮ್ಯಾಲ ಏ ತಪ್ಪ ಮಾಡ್ಬೇಕಂತ ಹೋಗಿ ಕೂತೋ ಅಡವ್ಯಾಗ. 12 ವರ್ಷ ತಪ್ಪ ಮಾಡಿ ಬರತ್ತಿದ್ದು ಮನಿ ಕಡಿಗ. 12 ವರ್ಷ ತಪ್ಪ ಮುಗಿಸಿ ಮರಳಿ ಮನೆಗೆ ಬರುದರೊಳಗ ಏ ಹೆಣ್ಣ ಮಗಳ ಜನ್ಮ ತಾಳಿಗಳ ಇವನ ಮನೆಯಾಗ. ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಬಚ್ಚಲಾಗ. ಜಳಕ ಮಾಡ್ಲಕ್ ಮಾತ್ರ ಕೊತ್ತಿ
ಕೂತೇಳಪ್ಪ ಬಾಚಲ ಒಳಗ ಏ ಸಣ್ಣ ಮಗಳ ಜಳಕ ಮಾಡಗ ಕುಬಸ ತಗದ ಇಟ್ಟಾಳಾಗ ಏ ಕುಬಸ ತಗದ ಹಾಕೇಳಾಕೆ ಗ್ವಾಡಿಯ ಮ್ಯಾಗ ಇವ ತಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ತಪ್ಪ ಮುಗಿಸಿ ಬಂದ ನಿತ್ತ ಇವನ ನೆದರ ಬಿತ್ತರ್ಯಾಗ ಏ ಅಪ್ಪನ ನೆದರ ಬಿತ್ತು ಯಪ್ಪ ಕುಬಿಸಿನ ಮ್ಯಾಗ ಇಂಥ ಯವ್ವನ ಹುಡುಗಿ ಯಾರ ಅಂದೋ ನಮ್ಮ ಮನೆಯಾಗ ಸ್ವತಃ ಮಗಳ ಅನ್ನೋದು ತಿಳಿದ ಬರ್ಲಿಲ್ಲ ಕಾಸ ಅಪ್ಪಗ ಏ 12 ವರ್ಷ ತಪ್ಪ ಮಾಡಿದವಂಗ ಹಿಂದಿಂದ ಮುಂದಿಂದ ತಿಳಿಬೇಕಿತ್ತು ಏ ಮಗಳ ಅನ್ನೋದು ತಿಳಿಯಲಿಲ್ರಿ ಕಾಸ ಅಪ್ಪಗ ಮಗಳ ಮ್ಯಾಲ ಮನಸ್ಸ ಮಾಡಿ ಬಿಟ್ಟು ಒಂದೇ ಕ್ಷಣದಾಗ ಬಚ್ಚಲ ಒಳಗೆಂದು ಎದ್ದ ಬಂದಾಳೋ ಆಗ ಬಚ್ಚಲ ಒಳಗಿಂದ ಎದ್ದ ಬಂದಾಳೋ ಆಗ ಎದ್ದ ಬಂದಾಳೋ ಆಗ ಹೊತ್ತು ಹೊಂಡು ತಕ್ಕ ಮಾಡ್ರಿ ಮಸೀಬಿನ ಡಪ್ಪಿನ ಗತ್ತ ಬರೇ ನನ್ನ ಸಂಗಾಟ ವಾದ ಹಾಕಂಗ ಒಳಗ ಜೋಡ ಕಳಿಸ್ಬೇಕು ಅಂದ್ರ ಈ ಮಸೀಬಿನಾಳ ಮರಿ ಮುಂದಿಂದ ಕಡಿಯಾಕ ಆಗತ್ತಾನವ ಹಚ್ಚ ನೋಡ್ರಿ ಎಲ್ಲವನು ಕುಡದಾಗ ಚೌಡಿಕೆ ಬಾರಿಸ್ದಂಗ ಕುಡು 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 ಕೊಟ್ಟಾಟ್ ಕೊಡು ಬಿಟ್ಟಾಟ್ ಬಿಡು ಇದನ್ನ ಬಿಟ್ಟು ಬಿಡು ಲಕ್ಷ್ಮಣ ನಾ ಏನ್ ಹೇಳತ್ತೀನಿ ಅಪ್ಪ ದೊಡ್ಡವತ್ ನೀ ಹೇಳಿದಿ ಅಪ್ಪ ಕಮ್ಮಿ ಅದಾನತ್ ನಾ ಹೇಳತ್ತೀನಿ ಅದು ಹೆಂಗ ಬಾಯ್ ತುಂಡಿ ಇಲ್ಲ ಪುರಾಣ ಲೇಖನ ಕೊಡಕತ್ತಿ ನಿನಗ ಸದ್ದ ಕಣ್ಣಿಗೆ ಕಾಣಬೇಕ ಹೆಂಗ ನೋಡ್ಲಕ್ ಹೋದ್ರ ಕಣ್ಣಿಗೆ ಕಾಣ್ತಿರ್ಬೇಕ ಕೈಯಾಗ ಹಿಡ್ಲಕ್ ಹೋದ್ರ ಸಿಗ್ತಿರ್ಬೇಕ ಭೂಮಿ ತೆಲಿ ಮ್ಯಾಗ ಘಟನೆ ನಡೀತಿರ್ಬೇಕ ನಡೆದಿರ್ಬೇಕ ನಿಂದು ಬರೇ ವೇದಾಂತ ನಂದು ಸಿದ್ಧಾಂತ ನೀ ಹೇಳುದು ಬರೇ ವೇದಾಂತ ಹೇಳಕತ್ತಿ ನಾವ್ ಹೇಳುದು ಸಿದ್ಧಾಂತ ಖರೆ ನಡೆದದ್ದ ಈಗ ಚಂದ್ರಗುಪ್ತ ಅರಸನ ಸುದ್ದಿ ಹೇಳತ್ತೀನಿ ಕೇಳ ನಡಿಲಿ ಬಚ್ಚಲ ಒಳಗಿಂದ ಎದ್ದ ಬಂದ ಮಗಳು ಏ ಕೈ ಮುಗದ ಕೇಳತಾಡ್ರಿ ಕಾಸ ಅಪ್ಪಗ ಅಪ್ಪ 12 ವರ್ಷ ತಪಕ್ಕ ನೀನು ಹೋದ ಗಳಿಗ್ಯಾಗ ನಾ ಹೆಣ್ಣ ಮಗಳ ಜನ್ಮ ತಾಳೇನು ನಿನ್ನ ಮನೆಯಾಗ ಏನ್ ನಿನ್ನ ಮಗಳ ಅದಿನಿಯಪ್ಪ ಮನಸ್ಸ ಒಟ್ಟ ಮಾಡಬ್ಯಾಡೋ ಎಷ್ಟ ಹೇಳಿದರ ಕರುಣೆ ಬರ್ಲಿಲ್ಲ ಚಂದ್ರಗುಪ್ತ ನೀನು ಮಗಳ ಇದ್ರ ನಾಳೆಗೆ ನೋಡಿನಿ ಅಂದು ಎಷ್ಟ ಕೇಳಿ ಸಣ್ಣ ಮಗಳ ಹುತ್ತಿನೊಳಗ ಅಡಗತಾಳು 360 ಹುತ್ತ ಹಡ್ಡಿ ತಗದು ಆವಾಗ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಹೋಗಿ ಅಡವಿ ಒಳಗ ಸಿಂದಿ ಗಿಡ ಆಗಿ ನಿತ್ತಳಾಗ ಅದೇ ಮಗಳ ಬೆನ್ನ ಹತ್ತಿ ಹಿಂಬಾಲಪ್ಪ ಬರತ್ತಿದ್ದ ಓಡಿ ಹೋಗಿ ನೋಡ್ತಾನಪ್ಪ ಸಿಂದಿ ಗಿಡದಾಗ ಗಿಡ ಆಗಿ ನಿತ್ತಾಳಂಬುದ ತಿಳಿದ ಭಕ್ತಿ ಮನದಾಗ ಗಿಡ ಆಗಿ ನಿತ್ರು ಸಹಿತ ಈಕಿನ ಒಟ್ಟ ಬಿಡಬಾರ್ದ ಅಂತ ವಿಚಾರ ಒಂದ ಮಾಡ್ಯಾನಪ್ಪ ತನ್ನ ಮನದಾಗ ಈಗಿಂದೀಗ ಈಳಿಗೆ ಆಗ್ಬೇಕಂದು ಆಗಿನ ಗಳಿಗ್ಯಾಗ
ಹೋಗಿ ಇಳ್ಗಿ ಆಗಿ ಬಂದ ಮ್ಯಾಗ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗಿರಿ ಬೇಟ ಮಗಳ ಎದ್ದ ಶ್ರಾಪ ಕೊಡ್ತಾಳ ಕಾಸಾಪಾಗ 7 ಗಜ ಕರಿ ಕಲ್ಲಾಗಿ ಬೀಳ ಅಂದ್ಳು ಆವಾಗ ಸದ್ದ ಈಗ ಶ್ರೀಶೈಲದೊಳಗ ನೋಡಲಾಕ ಸಿಗತೈತಿ 7 ಗಜ ಕಲ್ಲಾಗಿ ಬಿದ್ದಾನಪ್ಪ ಪಾತಾಳ ಗಂಗ್ಯಾಗ ಎಷ್ಟೋ ಮಂದಿ ಹೋದವ್ರಿ ಎಲ್ಲ ಒದ್ದ ಬರ್ತಾರೋ ಇವಾಗ ಆದ್ರ ಹೋದವ್ರು ಯಾರು ಎಬಿಸಿ ತರುವರ ಭೂಮಿ ತೆಲಿ ಮ್ಯಾಗ ಸದ್ದ ಈಗ ಸಿಂಧಿ ತೆಗ್ಯವ ಸ್ವತಃ ಸಿಂಧಿ ತೆಗಿಯತಾನು ಯಾಕ್ರಿ ಸಿಂಧಿ ತೆಗಿತಾನಲ್ಲ ಸಿಂಧಿ ಸ್ವತಃ ಸಿಂಧಿ ತೆಗಿತಾನ ಕರೆ ತಾ ಸ್ವತಃ ತೆಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲವ ಸಿಂಧಿ ತೆಗೆದ ಸಿಂಧಿ ಕುಡಿಯಂಗಿಲ್ಲ ಯಾಕ ಕುಡಿಯಂಗಿಲ್ಲ ಯಾಕೆ ಕುಡಿಯಂಗಿಲ್ಲ ಅಂತ ಗಿಡ ಆಗಿ ನಿತ್ತಾಳ ಮಗಳು ಅನ್ನೋದು ಅಪ್ಪ ಕಬರ್ ಉಳಿಲಿಲ್ಲ ಈಳಿಗೆಗೆ ಹುಟ್ಟಿ ಬಂದ ಗಿಡ ಗೀರಿ ಹಾಳು ಮಾಡ್ಯಾನಂದ್ರ ಮಗಳ ಹಾಳು ಮಾಡೇನಿ ಮಗಳ ಹಾಳು ಮಾಡ್ಯಾನಂದ್ರ ಅಂತಾವ್ ಕಲ್ಲಾಗಿ ಬಿದ್ದಾನಂದ್ರ ಇನ್ನ ನಾನ ತೆಗದಿರು ಸಿಂಧಿ ನಾನ ಕುಡಿದ್ರ ಮಗಳ ಸಂಗಾಟ ಭೋಗ ಕೊಟ್ಟಂಗ ಆಗ್ತತೆ ತಿಳ್ಕೊಂಡೆ ಹೊರಗ ಚಾರಿಸೆ ಬೀಳಿ ಅವ್ ಹೊರಗಿನ ಕ್ವಾಟ್ರ್ ತಂದ ಬಾಯಿಗೆ ಹಸ್ತಾನ ವಿನಃ ತಾ ಸ್ವತಃ ತೆಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಇನ್ನ ತಕ ಭೂಮಿ ತೆಲಿ ಮ್ಯಾಗ ನಡ್ಕೋತ ಬಂದೈತದ ಮತ್ತ ಅಪ್ಪ ದೊಡ್ಡ ಮತ್ತ ನೀ ಹೇಳ್ತಿ 12 ವರ್ಷ ತಪ್ಪ ಮಾಡ್ಲಕ್ ಹೋಗಿದ್ದಲ್ಲ ಅಡವ್ಯಾಗ ಹೋಗಿದ್ಲ ಮನ್ಯಾಗೇನ ಹೆಣ್ಣು ಹುಟ್ಟೈತಿಯೋ ಗಂಡು ಹುಟ್ಟೈತಿಯೋ ನಂದೈತಿಯೋ ತಂದ್ ವಿಚಾರ ಬರ್ಬೇಕಾಗಿತ್ತ ಹೋಗಾಗನ 3 ತಿಂಗಳ ಗರ್ಭವತಿ ಇದ್ದಳ ಹೆಣ್ತಿ ಇಲ್ಲಿ ಮನ್ಯಾಗ ಗುಡ್ಡು ತಯಾರಾಗಂಟ್ಲೆ ಹೊರಗಿನ ಗುಡ್ಡು ನೆನಪಾಗ್ಯದ್ರಿ ಇವ್ರಿಗೆ ಇವ್ರೇನ ಕರೆ ಕರೆ ತಪ್ಪಾದವ್ರ ನೀವ್ರ ಸಾಧು ಅತ್ ಯಾಕಂದಾರ ಜಗತ್ತಿನೊಳಗ ಯಾಕ ಸಾ ಅಂದ್ರ 6 ಗುಣ ಧೂ ಅಂದ್ರ ಆತನೆಲ್ಲ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಇವು 6 ಗುಣಗಳು ತೊಳೆದ ಒಟ್ಟ ಸಾಧು ಆಗ್ತಾನಿಪ ಇರ್ಲಿಕ್ಕಂದ್ರ ಕಣದಾಳ್ದವನಗತ್ಲೆ ಚೋದು ಆಗ್ಲಕ್ಕ ಚಾಲು ಮಾಡ್ತಾನ ಅವ್ ಸಾಧು ಆಗಂಗಿಲ್ಲ ಅದಕ್ಕೊಂದು ಮಾತು ಕೇಳ್ಯಾರ ನೋಡ್ರಿ ಏನತ್ತ ಹೊಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಹೊಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಹೊಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಸಾಧು ಯಾರಿಗನ್ನಲಿ ಚೋದು ಯಾರಿಗನ್ನಲಿ ಸಾಧು ಚೋದು ಎರಡು ನಡುವೆ ಹಿಜಡ್ಯ ಯಾರಿಗನ್ನಲಿ ಸರಿ ಮಂಜರ್ನಿ ಹಾದಿ ಬಿಡ್ನಿ ಏಯ್ ಯಾದಕ್ ನೀಟಾಗಿ ಕಡೆ ಬಸ್ಸುನ ಬಸಕ ಬಸ್ಲ ರೀ ಮನ್ಯಾಗ ಅಜ್ಜ ವಾರ್ಲೆ ಸರ್ಕ ಸುಳ್ಳ ಮಾತಾಡ್ತದ್ರಿ ಏನ್ ಹೇಳ್ತೈತ್ಯೋ ಏನ ಕೇಳ್ತೈತ್ಯೋ ಇದು ಹಿಂಗ ಹೇಳ್ತಾರ ಹಂಗ ಇವ್ರ ದಗದ ಬ್ಯಾರೆ ರೀ ಹಂಗ ಇವ್ರ ನಿತ್ಯಾನಂದ ಮುತ್ಯ ಇದ್ದಂಗ ಇವ್ರ ಗಂಡ ಹಾಡವ್ರು ನಿತ್ಯಾನಂದ ಮುತ್ಯ ಎಲ್ಲ ಮಾಡಿ ನಂದು ಏನೋ ಇಲ್ಲ ರೀ ಕಿಂತದಗದ ಮಾಡ್ಲಕ್ ಹೋಗ್ಬೇಡ ಹೇಳಿ ಕೇಳಿ ಹಿರೇನಂದಿ ಊರದ ಊರ್ ಹೆಸರ ಕೇಳಿ ಮೊದಲು ಎಂತದೈತಿ ಹಿರೇನಂದಿ ನಂದಿ ಅಂದ್ರ ಬಸವಣ್ಣ ಹಿರೇ ಅಂದ್ರ ದ್ವಾಟದ ಇರ್ಲಿ ಯಾಕಂದ್ರ ಹಿರೇನಂದಿ ಹತ್ತಿದಕ್ಕ ಹೆಸರು ಬರ್ಬೇಕಾದ್ರ ಅಂತದ್ ಏನ್ರಿ ಪವಾಡಿ ಊರಾಗ ಆಗಿರ್ಬೇಕಲ್ಲ ಆದಾಗ ಬಂದಿರ್ತ ಎಲ್ಲಾರ್ಗೂ ಒಂದೊಂದ್ ಹೆಸರು ಬರ್ಬೇಕಾದ್ರ ಒಂದೊಂದು ಪವಾಡ ಆದಾಗ ಬಂದಿರ್ತಾವ ನೋಡು ಸುಮ್ಮ ಒಂದು ಮಾತು ಕೇಳ್ತಾನ ಹೇಳ್ಬೋದು ನಮ್ಮ ಕಣದಾಳ ಲಕ್ಷ್ಮಣ ಹೇಳ್ತಾನ ಹಿರೇನಂದಿ ಎತ್ತಿದಕ್ಕ ಯಾಕೆ ಬಂದತಿ ಕೇಳ್ರಿ ಹೇಳ್ಬೋದನ್ರಿ ಗಂಡ ಹಾಡವ ಆಟ ನೀರ್ನಾವ ಇವ ಗುಮ್ಮ ನೀರ್ನ್ಯಾಗ ಮೇನ ಹಿಡಿಯವ ಇಲ್ಲೇ ನೋಡ್ರಿ ಬಾಚಲ ಸಂದ್ರ್ಯಾಗ ಬಚ್ಚಲಾಗ ಮೇನ್ ಸಿಗ್ತಾವ ತಿಳಿದೇನೇವಾನಿ ಸಣ್ಣ ಸಣ್ಣ 4 ಕಪ್ಪಿನ ಸಿಗ್ತಾವ್ರ ಕರಿ ಮೇನ್ ಸಿಗಂಗಿಲ್ಲ ಅದಕ್ಕ ಇನ್ನೊಂದು ಮಾತು ಹೇಳ್ಯಾನ್ರಿಪ್ಪ ಏನತ್ತ ಯಾವ ಎಲ್ಲಾ ಲಿಂಗ ಮುಗಳ ಕೋಟದಾಗ ಎಲ್ಲಾ ಲಿಂಗ ಮಹಾರಾಜ ಅಪ್ಪಾಜಿ ಅಂದ್ ಬಿಟ್ಟಾನತ್ತಾವ ಅವಂಗ ಅಪ್ಪಾಜಿ ಅಂದ್ರತ್ತ ಮುಂದೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಅಪ್ಪಾಜಿ ಅಂದ್ರತ್ತ ಎಲ್ಲಾರಿಗೆ ಇವ್ರಿಗೆ ಯಾರು ಸಂಬಂಧ ಇಲ್ಲ ಅಂತ ಕೇಳತ್ಯಾರ ಅವ್ರ ನಮ್ಮ ಬೀಜರಿಗೆ ಬಾಬಾನಗರ ಬೀಜರಿಗೆ ಅಪ್ಪ ಯಾವ ಸಿದ್ದೇಶ್ವರಪ್ಪ ಅವರು ಒಂದು ಮಾತು ಆಧ್ಯಾತ್ಮಿಕ ಜೀವಿಗಳು ಇದ್ರವ್ರು
ಶರೀರ ಅನ್ನುವಂಥದ ಹೆಣ್ತಿ ಜೀವ ಅನ್ನುವಂಥದ ಗಂಡ ಯುತನ ಬಡದಾಡ್ತಿದ್ರು ಅವ್ರು. ಈ ಬಹಿರಂಗದಾನ ಹೆಣ್ತಿನ ಮಾಡ್ಕೊಂಡಿಲ್ಲ ಅವ್ರು. ಅಧ್ಯಾತ್ಮದೊಳಗ ಅಂತರಂಗದೊಳಗಿನ ಹೆಣ್ತಿನ ಮಾಡ್ಕೊಂಡಾರ. ಅದ್ರ ಸಂಗಟ ಸಂಸಾರ ಬಡದಾಡ್ಯಾರ ಅವ್ರ. ಹೆಣ್ಣು ಗಂಡು ಕೂಡಿ ಅಪ್ಪ ಅನಸ್ಕೊಂಡೈತಿ. ನಿಮ್ಮ ಅಪ್ಪ ಕೂಡ ಅಪ್ಪ ಅನಸ್ಕೊಂಡಿಲ್ಲ. ಶರೀರ ಅನ್ನುವಂತ ರಕ್ತ ಮಾಂಸ ಚರ್ಮ ರೋಮ ಇದ ಸಿದ್ದೇಶ್ವರ ಅಪ್ಪ ಅವ್ರಿಗೆ ಆದ್ರೂ ಬೆನ್ನ ಬಿಟ್ಟಿಲ್ಲ. ಸಮಾನತ್ವ ಇಟ್ಟಾರ ಅವ್ರ. ಅದಕ್ಕೆ ಅಪ್ಪಾಜಿ ಹೆಣ್ಮಕ್ಳು ಅಪ್ಪಾಜಿನ ಅಂದಾರು. ಹೌದು. ಗಂಡ ಮಕ್ಳು ಅಂದಾರ. ಇವ್ ಬಂದಾನ ಬ್ಯಾರೆ ಇವ್ ಮತ್ತೆ ಇನ್ನು ಇದು ಅಲ್ಲದರಿ. ಇನ್ನು ಮುಗಳ ಕೂಡ ಎಲ್ಲಾ ಲಿಂಗನ ಸುದ್ದಿ ತಗದಾನ್ರಿಪ್ಪ. ಅದೇ ನಿನ್ನ ಮುಗಳ ಕೂಡ ಎಲ್ಲಾ ಲಿಂಗಗ ಮುಗಳ ಕೂಡ ಇರ್ಲಾಕ ಒಳಗ ಆ ಗ್ರಾಮದೊಳಗ ಇರ್ಲಾಕ ಜಾಗ ಇಲ್ಲಾಗಿತ್ತ ಮೊದಲ ತಳದಾಗ. ಸಾಧನ ವೇಷ ತೊಟ್ಟು ಎಲ್ಲಾ ಕಡೆ ತಿರುಗಾಡೋತ ಬಂದಾಗ ಮುಗಳ ಕೋಡ ಊರಾಗ ಇರ್ಲಾಕ ಟಿಕ್ಕಣ ಇಲ್ಲಾತು. ಸುಡುಗಾಡದೊಳಗ ಇರ್ಲಾಕ ಹತ್ತ. ಆ ಮುಗೋಳ ಕೋಡ ಊರಾಗ ಒಂದ ಮುದುಕಿ ವಾಸ ಮಾಡ್ತಿತ್ತು. ಆಕಿ ಜಮೀನು ಭಾಳ ಇತ್ತು. ಈ ಮುಗೋಳ ಕೂಡ ಎಲ್ಲಾ ಲಿಂಗ ಮುತ್ಯ ಒಂದ ಹಳಿ ಚಪ್ರ ಹಾಕೊಂಡ ನಿತ್ಯದ ಸುಡುಗಾಡ ಸನೆ ಮಾಡ್ಕೊಂಡ. ಈ ಮುದಕ ಏನ್ ಮಾಡ್ಲಕ್ಕಾಯ್ತು, ದಿನನಿತ್ಯ ಆಕಿ ಸಂಗಾಟ ಮಾತಾಡೋದು ಕುಂಡ್ರದು ನಿಂದ್ರದು ಯವ ಅನ್ಕೋತ ಮಾತು ಬೆಳೆಸ್ಲಾಕತ್ತೀವ್ ತೊಡೆ ದಿವ್ಸ. ಅವಾಗ ಆಕಿ ಏನ್ ಮಾಡ್ತಾಳಲ್ಲ ಒಂದ ತುತ್ತು ಬಿಟ್ಟು ಇವನು ತಿತ್ತಿದ್ದಿಲ್ಲ. ಇವ್ ಒಂದ ತುತ್ತು ಅನ್ನ ನೀಡೇ ಉಣತಿದ್ದಳಕಿ ತಾಯಿ. ಅವಾಗ ಹೇಳ್ತಾನು, ಯವ್ವ ನಾ ಎಲ್ಲಾ ಕಡೆ ತಿರುಗಿ ಬಂದ ನನಗ ಜಾಗ ಕೊಡುವಾರ್ಯಾರ, ನಾ ಹೆಂಗ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾಳ, ನಂದ ಜಮೀನು ಬಹಳ ಅದು ಎಲ್ಲಾ ಲಿಂಗ, ನಾ ನಿನಗ ಜಮೀನಿನ ಹೆಸರಲ್ಲೇ ಬರೆದು ಕೊಡ್ತನು, ನನ್ನ ಜಮೀನದೊಳಗ ಬಂದ ನಿನ್ನ ಗುಡಿ ಕಟ್ಟುಕೊಂಡಿರತ್ತೇಳಿ ಯಾವಾಗ ಮಾತು ಕೊಟ್ಟ ಜಮೀನು ಬರೆದು ಕೊಟ್ಟಾಳು. ಇವ್ ಕಣದಾಳ ಎಲ್ಲಾ ಲಿಂಗ ಹೋಗಿ ಕೂತಾನಲ್ಲಿ. ಉಪಕಾರ ಹೇಳಿದೇನು ಲಕ್ಷ್ಮಣ, ಉಪಕಾರ ಮಾಡಲಿ ಅಪಕಾರ ಮಾಡ್ಕೊತ ಬೇನತ್ತ ಬೇಡ, ನಿನಗ ಇರ್ಲಾಕ ಜಾಗ ಕೊಟ್ಟಕಿನ. ಎಲ್ಲಾ ಕಡೆ ಹಂಗೈತಿ. ಹೆಂಗ್ರಿ? ಎಲ್ಲಾ ಅವ್ವನ ಆಶ್ರಯ ಮ್ಯಾಲ ನಡೆದಾವ. ಮತ್ತ ಇನ್ನ ಗಂಡ ಬಹಳ ದೊಡ್ಡವ. ಇಲ್ಲಿ ಬಂದದರಿ ಸುದ್ದಿ, ಗಂಡ ಮೆಟ್ಟಿಗೆ ಹಸ್ತಾನತ್ತ. ಇನ್ನ ಬಿಡವಲ್ಲ ನೀವು ಅದನ್ನ. ಅವ ಬಿಡ್ತಾನ ಖರೆ, ಅದನ್ನ ಅವನ ಮೆಟ್ಟಿಗೆ ಹಚ್ಚುತ್ತಕ್ಕ ನಾ ಬಿಡಂಗಿಲ್ಲ ಎಂದು. ಅಂದ್ರೆ ಗಂಡ ಮೆಟ್ಟಿಗೆ ಹಸ್ತಾನು ಅಂತ ಹೇಳತ್ತೆ. ನೀನು ಬಿಡಬೇಡ ಮತ್ತ ಅವನು ಬಿಡಂಗಿಲ್ಲ. ನಿಮ್ಮಿಬ್ರು ನೋಡು ನಾವು ಸಾಯಿಲಾಯ್ತಿದೀವಿ. ಯಾಕಂದ್ರ ಗಂಡ ಮೆಟ್ಟಿಗೆ ಹಸ್ತಾನು ಅಂತ ಹೇಳಿದಿ. ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿದೆಪ್ಪ ನೀನು? ಗಂಡ ಇದ್ರ ಇರ್ಬೇಕಂತವ. ಮಾಡ್ಕೊಂಡ ಹೆಣ್ತಿನ ಮೈ ತುಂಬ ಕಣ್ಣಿಟ್ಟುಕೊಂಡು ಸಂರಕ್ಷಣೆ ಮಾಡ್ತಿರ್ಬೇಕು. ಅವ ಜಗದಾಗ ಕರೆಯದ ಗಂಡ. ಯಾವರೇ ಹೊರಗೆ ನಾವು ಒಬ್ಬ ಕಣ್ಣು ಎತ್ತಿ ಮಾಡ್ಕೊಂಡ ಹೆಣ್ತಿನ ನೋಡ್ತಿದ್ದಂದ್ರ, ಯಾಕೋ ಮಗನ ನನ್ನ ಹೆಣ್ತಿನ ಯಾಕೆ ಹಗಲೆಲ್ಲ ನೋಡಾಕತ್ತಿ, ಕೆಟ್ಟ ದೃಷ್ಟಿ ಹಾಕತ್ತಿ ನನ್ನ ಹೆಣ್ತಿ ಮ್ಯಾಗತ್ತೇಳಿ ಮಾಡ್ಕೊಂಡ ಗಂಡ ಕೇಳ್ತಿರ್ಬೇಕು. ಅವ ಕರೆಯದ ಗಂಡಿಪ್ಪ. ಈ ಕಣದಾಳ ಗಂಡ ಇದು ಬೇರೆ. ಇದು ಮಾಡ್ಕೊಂಡ ಹೆಣ್ತೀನಿ ಯಾವನಕ್ ಮಾತ್ರ ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬರೋ ಗಂಡ ಹತ್ತಿದ. ಮೇಟಿಗೆ ಹಚ್ಚು ಗಂಡ ಅಲ್ಲಿದು. ಯಾವಾಗ ಕೊಟ್ಟು ಬಂದದು ಕರಿ ಐತಿ, ಪುರಾಣ ಲೇಖಿ ಐತಿ. ಹಂಗ ಅಲ್ಲ, ನಾವು ಮಾತಾಡಿದ್ರು ಆಧಾರ ಕಿಟ್ಟು ಮಾತಾಡಿರ್ತಾನ, ಆಧಾರ ಇಲ್ದ ಮಾತಾಡಂಗೆ ಇಲ್ಲ ನೋಡಿ. ಯಾವ ಕೌರವರು ಪಾಂಡವರು ಪಗಡಿ ಆಟ ಆಡುತ್ತಿದ್ರು, ಕೌರವರ ಕೈಯಾಗ ಪಾಂಡವರು ಸೋಲಾಗಿತ್ತು. ಸೋತ್ರ ಪಾಂಡವರು ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡ ತೆಳಗ ಚೆಂಡ ಹಾಕಿ ಕೂತಿದ್ರು. ಯಾವ ಕೌರವರೊಳಗ ದುರ್ಯೋಧನ ಧರ್ಮರಾಜಾಗ ಒಂದು ಮಾತು ಹೇಳಿದ. ಏನತ್ತ? ಏ ಧರ್ಮ, ಎಲ್ಲಾ ಸೋತನಿ ಅಂತ ಹೇಳ್ತಿ ಮಗನ. ಇನ್ನ ಒಂದು ಬೆಲೆ ಬಾಳೋ ವಸ್ತು ಐತಿ ನಿನ್ನ ಮನ್ಯಾಗ, ಅದನ್ನೊಂದು ತಂದು ಹಚ್ಚಿಲಿ ಪಗಡಿ ಆಟದಾಗ ಅಂದ. ಅದನ್ನ ಜರ್ಕರ್ತ ನೀ ಪಗಡಿ ಆಟದೊಳಗ ತಂದು ಹಚ್ಚಿದೆ ಅಂದ್ರ ನೀ ಗೆದ್ದೆ ಅಂದ್ರ ಹಿಂದ ಏನು ಸೋತದಿಲ್ಲ ಅಟ್ಟು ಎಲ್ಲ ನಿಂದ. ತಿರುಗಿ ಕೊಡ್ತಾನೆ. ಏನು ಕೇಳ ತಂದು ಹಚ್ತಾನ ಅಂದಾಗ ಒಂದು ಮಾತು ಹೇಳೇನಿಪ್ಪ. ಏನತ್ತ? ನಿನ್ನ ಹೆಣ್ತಿದಾಳ ದ್ರೌಪದನ ತಂದು ಹಚ್ಚ ಪಗಡಿ ಆಟದೊಳಗ ಅಂದ. ಇವ್ ಗಂಡ ತಾನು ಹೆಣ್ತಿನ ಮೇಟಿಗೆ ಹಚ್ತನ್ರಿ ನಾತ್ ಇವ್ ಕಣದಾಳ ಗಂಡ ಇದ್ದಾನ. ಅಂತ ಧರ್ಮರಾಜ ಮಾಡ್ಕೊಂಡ ಹೆಣ್ತಿನ ಯಾವನ ಕೈಯಾಗರ ಇಟ್ಟು ಸೋತ್ ಬಂದಿ, ನೀ ಹೆಂಗ ನನ್ನ ಮೇಟಿಗೆ ಹಚ್ತಿ? ಅವ ಧರ್ಮರಾಜ ಕಿವ್ ಬಂದಾನ್ರಿ ಕಣದಾಳದವ ಪೋತರಾಜ. ಇವ್ ಮೇಟಿಗೆ ಹಚ್ಚವ ನನ್ನ. ನೀ ಬರೇ ಬಾಯಿ ತುಂಡಿ ಹೇಳಿದಿ, ನಿನ್ನ ಮಾತ್ರ ನಾ ಹೇಳಿ ಕೇಳಿ ಮೇಟಿಗೆ ಹಚ್ಚೇನಿ ನೋಡ. ನೀ ಹಚ್ಚೇದಿ? ಯಾವ ಸತ್ಯವಾನ ಸತ್ತಿದ್ದ ಇವನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ್ಕೆ ಯಮರಾಜ ಯಮಲೋಕಕ್ಕೆ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ
ಯಾವ ಸತ್ತಿರುವಂತ ಗಂಡನ ಪ್ರಾಣ ತಗೊಂಡು ಬರ್ಲಾಕ ಯಮಲೋಕಕ್ಕೆ ಹೋದಳ. ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರಾಡಿ ಸತ್ತಿರೋ ಗಂಡನ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ. ಸೂರ್ಯ ಚಂದ್ರ ಇರುವರೆಗೆ ಮೂಡಲಿ ಮುಣಗಲಿಕ್ಕಿ ನಾಮ ಹೆಸರು ಬೆಳಗ್ತದ. ಹೆಸರು ಉಳ್ದೈತಿ. ಇನ್ನೂ ಒಬ್ಬ ಮೆಟ್ಟಿಗೆ ಹತ್ಯಾನ್ರಿ ಅಕ್ಕಿದಿಂದನ ತುಳಸಿದಾಸ. ದಾಸ ಒಳಗ ದಾಸ ತುಳಸಿದಾಸ. ಅವಂಗೆ ಹೆಸರು ಯಾಕೆ ಬಂದೈತಿ ಅದ ಎಲ್ಲ ಕಬೀರ್ ದಾಸ ಕಮಾಲದಾಸ ಇವೆಲ್ಲ ಇವು ಬೇರೆ ಆದ್ರೆ ತುಳಸಿದಾಸ ಇವಂಗೊಂದು ಹೆಸರು ಬಂದೈತಿ. ತುಳಸಿ ಅಂದ್ರೆ ಹೆಣ್ಣ, ದಾಸ ಅಂದ್ರೆ ಗಂಡ. ಯಾವ ತುಳಸಿದಾಸ ಹೆಣ್ತಿ ಬ್ಯಾಲ ಬಹಳ ಮಾಯ ಇದ್ದ. ಹೆಣ್ತಿ ಹೆಸರು ತುಳಸಾದೇವಿ ಅಂತೇಳಿ ಹೆಣ್ತಿನ ಬಿಟ್ಟು ಒಂದು ಗಳಿಗೆ ಇರ್ತಿದ್ದಿಲ್ಲ ಇವ ಗಂಡ. ಇದು ಯಾಕೆ ಹೇಳಕತ್ತೇನೆ ಅಂದ್ರೆ ಹೆಣ್ತಿ ಹೆಂಗ ಗಂಡ ಹೆಂಗ ಮಾತ ಫರಕ್ ಇಟ್ಟು ಕೊಡ್ಲಾಕತ್ತೇನೆ ನಿನಗನ. ಹೆಣ್ತಿ ಬ್ಯಾಲ ಭಾಳ ಮಾಯ ಇದ್ದ. ಹೆಣ್ತಿನ ಬಿಟ್ಟು ಒಂದು ಗಳಿಗೆ ದೂರ ಇರ್ತಿದ್ದಿಲ್ಲ. ಒಂದು ಥೋಡೆ ದಿನ ಬತ್ತ ಕಳೆದು ಯಪ್ಪ ಒಂದು ದಗದಾಯ್ತ್ರಿ ಮನ್ಯಾಗ. ಏನಾಯ್ತು? ಹೆಣ್ತಿ ನಾಗರ ಪಂಚಮಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗಿ ಕೂತಳು. ಕುತ್ತಿನಕ್ ಹೋದ್ರಲ್ಲ ಅವಂದ ಯಾಕ ಮತ್ತೆ ಬಿಟ್ಟು ಇರ್ತಿದ್ದಿಲ್ಲ. ಮತ್ತೆ 4 ದಿನ ಹೋದ್ರ ಗತಿ ಏನೋ ಒಂದು 4 ದಿವಸ ತವ್ರ ಮನೆಗೆ ಹೋದಳು. ಇವ ಗಂಡ ನೋಡಿದ 1 ದಿವಸ ಹೋತು 2 ದಿವಸ ಹೋತು ಆಕಿನ ಬಿಟ್ಟು ಇರ್ತಿದ್ದಿಲ್ಲ. ಇವಂಗ ಚಿಂತೆ ಆಯ್ತು. ಇನ್ನು ನಾವು ಒಟ್ಟ ಏನಕ್ಕಾಗೋತ್ಯಾಕ ನಾವು ಹೋಗಬೇಕಂತ ಹೇಳಿ ತಿಳ್ಕೊಂಡೆ. ರಾತ್ರಿ 60 ಟೈಮ್ ಟೇಬಲ್ ನೋಡ್ಲಿಲ್ಲ ಇವ ಗಂಡ. ಹೋಗಬೇಕು ನನ್ನ ಹೆಂಡತಿ ಕಡೆ ಅಂತೇಳಿ ಹೊಂಟ ನಡದ ಹೋಗ್ಬಿಟ್ಟ. ಹೋಗುತ್ತಿದ್ದ ಕರೆಯಪ್ಪ ಆಕಿ ಮನಿಗೆ ಹೋಗ್ಬೇಕಾದ್ರೆ ಹೊಳಿ ದಾಟಿ ಹೋಗುದಿತ್ರಿ. ಒಂದು ಹೊಳಿ ಇತ್ತ. ಹೊಳಿ ದಾಟಿ ಆಕಿ ಮನಿಗೆ ಹೋಗುದಿತ್ತು. ಆ ಹೊಳಿ ದಾಟಬೇಕಾದ್ರೆ ಅಲ್ಲಿ ಒಂದು ದಗದಾಗಬೇಕಾಗಿತ್ರಿ. ಏನ್ ರಾತ್ರಿ ಬಾರ ಒಂದಾಗೈತಿ. 60 ಅಟ್ಟೊತ್ನಾಗ ಎಲ್ಲಿ ನಾವು ಓಡಿಸೋರು ಬರ್ಬೇಕ್ರಿ ಅಲ್ಲಿ. ಇದು ಎದ್ದು ಹೋಗ್ಲಕ್ಕಾಯ್ತು. ಹೊಳಿರೆ ದಾಟಬೇಕಾಗಿತ್ತು. ಹೊಳಿ ದಂಡ್ಯಾಗ ಹೋಗಿ ನಿತ್ತ ಗಂಡ. ಹೊಳಿ ದಂಡ್ಯಾಗ ಹೋಗಿ ನಿತ್ತಾಗ ಅಲ್ಲಿ ಹೋಗಿ ನೋಡ್ತಾನ. ನಾವಿನವ್ರೆ ಒಬ್ರು ಇಲ್ಲಿನ ಹೆಂಗ ಮಾಡ್ಲಿ ಅಂದ. ಅವನ ಟೈಮಕ್ಕ ಒಂದು ಹೆಣ ತೇಲಿ ಬರ್ತಿತ್ತ ಹೊಳ್ಯಾಗ. ಒಂದು ಹೆಣ ತೇಲಿ ಬರ್ಲಾತಿತ್ತ. ಹೆಣ ತೇಲಿ ಬರ್ತಿತ್ತ. ಇವೇನು ತಿಳಿದ ಗಂಡ ನನ್ನ ಹೆಣ್ತಿ ನನ್ನ ಮ್ಯಾಲೆ ಎಷ್ಟು ಮಾಯಾದಳು ನೋಡ. ನನ್ನ ಸಂಬಂಧನ ಕೊಡ್ಡ ಬಿಟ್ಟಾಳ ನೀರಾಗ ಅಂದಿವ. ಕೊಡ್ಡ ಬಿಟ್ಟಾಳ ತಿಳ್ಕೊಂಡಿ. ನನ್ನ ಹೆಣ್ತಿ ಕೊಡ್ಡ ಬಿಟ್ಟಾಳ ತಿಳ್ಕೊಂಡ ಕೊಡ್ಡೈತಿ ತಿಳ್ಕೊಂಡು ಹೆಣ ತನ್ನ ಮುಕ್ಳಿ ಬಡಿಯಾಗಿ ಇಟ್ಕೊಂಡು ಆಚೆ ಕಡೆ ದಂಡಿ ಪಾರು ಮಾಡಿದ. ದಾಂಡಿಗೆ ಹೋದ. ಹೆಣ ದಂಡ್ಯಾಗಿಟ್ಟು ಕೊಡ್ಡನೈತೆ ತಿಳ್ದ. ದಾಂಡಿಗೆ ಹೋಗಿ ನಿತ್ತ. ಮತ್ತಿನ್ನು 2 ಅಂತಸ್ತು ಮನಿ ಇತ್ತಕ್ಯದ. ಮ್ಯಾಲ ಮಾಡಿ ಮನ್ಕೊಂಡಾಳ. ಮ್ಯಾಲ ಮಾಡಿ ಮನ್ಕೊಂಡಳಕಿ. ಮಾಡಿ ಮ್ಯಾಲ ಇದೇನು ಬರ್ತದ ಮನಿಗೆ ಅನ್ನೋದು ಆಕಿಗೇನ್ರಿ ಟೈಮ್ ಟೇಬಲ. ಮತ್ತೆ ಏನ್ ಹೆಂಗ ಹೋಗುದಿನ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಒಂದು ದಗದಾತ್ರಿಪ. ಏನ ಇನ್ನು ಮ್ಯಾಲ ಹೋಗಬೇಕಾದ್ರೆ ಹೆಂಗ ಹೋಗ್ಬೇಕು? ಗೇಟ್ ಎಲ್ಲ ಬಂದಿತ್ತು, ಬಾಕಲ ಬಂದಿದ್ದು. ಮ್ಯಾಗಿನ ಅಂತಸ್ತು ತಿಳ್ಕೊಂಡು ತೆಳಗಿನ ಅಂತಸ್ತಕ ಒಂದು ಸರ್ಪ ಜೋತ ಬಿದ್ದಿತ್ತು. ಒಂದು ಹಾವು ಜೋತ ಬಿದ್ದಿತ್ತು. ಇವೇನ ತಿಳ್ಕೊಂಡ್ರಿ ಗಂಡ ನನ್ನ ಮ್ಯಾಲ ನನ್ನ ಹೆಣ್ತಿ ಎಟ್ಟು ಮಾಯದಳು. ನನಗಾಗಿ ಅಲ್ಲಿಗಿಲ್ಲಿಗೆ ಅಡ್ಡ ಮಾರ ಹಗ್ಗನ ಜೋತ ಬಿಟ್ಟಾಳ ನೀವ. ಹಗ್ಗ ಬಿಟ್ಟಾಳ ತೆಳಗಂದ ಬರ ಹಾವಿನ ಬಾಲ ಹಿಡದ ಹತ್ತಿ ಮ್ಯಾಲ ಹೋಗಿ ನಿತ್ತ. ಹೋಗಿ ಬಾಕಲ ಬಡಿತಾನ. ಬಾಕಲ ತೆರೆದಳು. ಅಂದಳಕಿ ಹಿಂಗ್ಯಾನ್ರಿ ಇಟ್ಟೊತ್ನ್ಯಾಗ ಬಂದ್ರಿ ಹೆಂಗ ಬಂದ್ರಿ? ಹೆಂಗ ಬಂದ್ರಿ ಅಂದಾಗ ಅವಾಗ ಹೇಳ್ತಾಳಕಿ. ಹೇಳ್ತಾನವ ಹಾದ್ಯಾಗ ಹೊಳಿ ಐತಿ. ಹಾದ್ಯಾಗ ಹೊಳಿ ಐತಿ ಹೆಂಗ ಬಂದೈತಿ ಕೇಳ್ತಿ ಹುಚ್ಚಿ. ನನ್ನ ಸಂಬಂಧ ಒಂದು ಕೊಡ್ಡ ಬಿಟ್ಟಿದ್ಯಲ್ಲ ಅದ್ರ ಮೇಲೆ ಕೂತು ಬಂದಾನೆ ಅಂದ. ಗಂಡ ಹೆಂಡತಿ ಹೋಗಿ ನೋಡ್ತಾರ. ಹೋಗ್ಬಿಡ್ದ. ಹೆಣ ತೇಲಿ ನಡೆದಿತ್ತು. ಹೆಣ ಇತ್ತು. ಹೆಣ ನೋಡ್ರು ಅಯ್ಯೋ ಅಂದಳಕಿ. ಮತ್ತೇನು ಮ್ಯಾಗ ಅಂತಸ್ತ ಹೆಂಗ ಹತ್ತಿದೆ ತಂದಳು. ನನಗಾಗಿ ಒಂದು ಹಗ್ಗ ಬಿಟ್ಟಿದ್ದಿಲ್ಲ ಮ್ಯಾಗಿನ ಅಂತಸ್ತು ಹಿಡ್ಕೊಂಡು ಅಂದಿವ್ ಗಂಡ. ಹೋಗಿ ನೋಡ್ತಾರ ಹಾವ ಗೋಳೆಯಾಗಿ ಮೂಲ್ಯಾಗ ಕೂತಿತ್ತು. ಅಕ್ಕಿ ಅಂದಳು ಪತಿದೇವ ನನ್ನ ಮ್ಯಾಲ ಭಕ್ತಿ, ನನ್ನ ಮ್ಯಾಲ ಮೋಹ, ನನ್ನ ಮ್ಯಾಲ ಶ್ರದ್ಧಾ ನಿಷ್ಠ ಇಟ್ಕೊಂಡ ನನ್ನ ತನಕ ನೀ ಬಂದಿ ಅಂದ್ರೆ ಇದ ಭಕ್ತಿ ವ್ಯಾಮೋಹ, ಇದ ಶ್ರದ್ಧಾ, ಇದ ನಿಷ್ಠ ಇಡದೆ ನಿನ್ನ ಪರಮಾತ್ಮನ ಮ್ಯಾಲ ಇಟ್ಟೆ ಅಂದ್ರೆ ನಿನಗ ಪ್ರಪಂಚದೊಳಗ ಒಂದು ಮೋಕ್ಷದ ದಾರಿ ಆಗ್ತದ ನೋಡತಿಲ್ಲ. ಹಾದಿ ತೋರಿಸಿ ಕೊಟ್ಲು. ಅವಾಗ ಅಂದಿವ ಗಂಡ ಏನತ್ತ ನೋಡು ಅವೆಲ್ಲಾ ದೇವ್ರುಗಳು ಯಾವಾಗ ನೀ ಹೇಳಿದ ಬಳಕ ನನಗ ಮುಕ್ತಿ ಆಗ್ತೈತಿಪ್ಪ ಅಂದ್ರೆ ಇವತ್ತಿಗೆ ನಿನ್ನ ದಾಸ ಆಗಿರ್ತ ನಾನು ಜಗದಾಗ ತುಳಸಿದಾಸ ಅಂತೇಳಿ ನನ್ನ ನಾಮಕರಣ ಉಳಿಲಿ ಅಂತೇಳಿ ಮಾತು ಕೊಟ್ಟ. ಹೆಣ್ತಿ ಕೈ ಕೆಳಗಿನ ದಾಸದ ನೀವು ತುಳಸಿದಾಸ. ಇವ್ ಬಂದಾನ್ರಿ ಇವ್ ದಾಸ. ಇವ್ ಕಣದಾಳ ದಾಸ. ಎಲ್ಲಿ ಹೊಂಟ ನೋಡ್ರಿ ಸಂದರ್ಯಾಗ ಎದ್ರಪ್ಲಿ ಹೋಗ್ಬೇಡಿ. ಹಿರಿಯನಂದಿ ಊರಾಗ ಸಂದರ್ಯಾಗ ಹಂದಿ ಬಾಳದ ಬಿರಿಯಾದಿ
ಹೊತ್ತಿಗೆ ಪದ ತಗದ ಪತ್ತೆಗರೆ ಹೇಳ್ಯಾನು ಚಂದ್ರಮ ಜ್ಯೋತಿ ನಿರ್ಗುಣದ ಅಚ್ಚೆ ಕಡೆಯ ಶಕ್ತಿ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ನೀರ ಇತ್ತು ನಿರಾಕಾರ ಹಾರ ತಿತ್ರಿ ಬಿಳಿಯ ಝುಮ್ಮರ ಅತ ಹೇಳತ್ಯಾನ ಯಾವ್ದು ಸುದ್ದಿ ಹೇಳತ್ತಿ ಪರಮಾತ್ಮ ಇದ್ದಂದ್ರೆ ನಿನಗೆ ಒಂದ ಮಾತು ಕೇಳಿನ್ನೆ ಇವನ ತಾಯಿ ತಂದೆ ಯಾರ ಇದಷ್ಟ ಬೇಕಾಗ್ಯದ ನನಗ ಬಾ ಅಂದ್ರ ಹೇಳ್ರಿ ಇರ್ಲಿಕ್ಕಂದ್ರ ಮುಂದಿನ ವರ್ಷ ಇದನ್ನ ಮಾತಿಟ್ಕೊಂಡು ಹೋಗ್ರಿ ಮತ್ತೊಮ್ಮಿಗೆ ಹೇಳಿದ್ರಿ ಕುದರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕ ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತಂತೆ ಸಂತರ ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕ ಹೆಸರು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕ ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಶಂಕರನ ತತ್ವವು ಯಾವ ಓಂಕಾರಕ ಎಷ್ಟ ಅಕ್ಷರ ಶಂಕರನ ತತ್ವವು ಯಾವ ಓಂಕಾರಕ ಎಷ್ಟ ಅಕ್ಷರ ಭಯಂಕರ ಅಂತಾರ ಯಾತಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಪದಕ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ್ರಿ ತ್ರಿಶಂಕು ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ರಾವಣಗ ಶ್ರಾಪ ಕೊಟ್ಟವರ್ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ರಾವಣಗ ಶ್ರಾಪ ಕೊಟ್ಟವರ್ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ಕಾಮನ ತಾಯಿ ತಂದಿ ಹೇಳಬೇಕು ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಎಲ್ಲಿಂದ
ಎಲ್ಲಿಂದ ಬರ್ತಾವ ಹೇಳಕ್ಕ ನೀರು ಮೂಲ ತಿಳಿಸನಿ ಕವಿಗಾರು ಎಲ್ಲಿಂದ ಬರ್ತಾವ ಹೇಳಕ್ಕ ನೀರು ಮೂಲ ತಿಳಿಸನಿ ಕವಿ ಇವ್ಯಾಂಗ ತಿರುಗುತ್ತ ನೋಡ್ರಿ ಸುಮ್ಮನ ಇಲ್ಲ ಅವನ ಕೇಳತ್ತಿದ್ದೆ ನಿನ್ನ ಕೇಳತ್ತೀನಿ ಎಲ್ಲಿಂದ ಬರ್ತಾವ ಕಣ್ಣೀರ ಕಣ್ಣೀರು ಶಿವಹರ ಶಂಕರ ಮನೋಹರ ಅಂದಿ ಅಂದ್ರ ಅದಕ್ಕೆ ಅದರ ಬದ್ದಲ್ಲಿ ನೀನು ಕೇಳತ್ತೀವು ಶಂಕರ್ನ ತತ್ವವು ಯಾವ ಯಾವ್ಯಾವದಾವ ತತ್ವಗಳ ಶಂಕರ್ನ ತತ್ವವು ಯಾವ ಓಂಕಾರಕ್ಕೆ ಎಷ್ಟು ಅಕ್ಷರ ಕೂಡಿದ್ರ ಓಂಕಾರ ಆಗ್ತೈತಿ ಎಷ್ಟು ಅಕ್ಷರ ಕೂಡಿದಾಗ ಓಂಕಾರ ಆಗ್ತೈತಿ ಎಷ್ಟು ಅಕ್ಷರ ಕೂಡಿದ್ರ ಓಂಕಾರತ್ ನಾಮ ಬರ್ತೈತಿ ಇದನ್ನ ಕೇಳತ್ತೀವ್ರಿ ನಿಮ್ಮ ನಾವು ಗಂಡ ಹಾಡೋರಿಗೆ ಅದಕ್ಕೆ ರಾವಣಗೊಬ್ಬ ಶ್ರಾಪ ಕೊಟ್ಟಾನ ರಾವಣಗ ಶ್ರಾಪ ಕೊಟ್ಟವರು ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ಇವ್ ಹಿಂದಾಗಡೆ ಗುರುಗಳಾಗ್ಯಾವ ಈ ಗುರು ಬೇರೆ ಉಪದೇಶ ಕೊಟ್ಟವ ಬದಾನ ಆ ಗುರು ಬೇರೆ ಅದಾನ ಉಪದೇಶ ಕೊಟ್ಟವ ಕಾಮದೇವನ ತಾಯಿ ತಂದೆ ಯಾರು ಕಾಮನ ತಾಯಿ ತಂದೆ ಯಾರು ಇದು ಅಲ್ಲದರಿ ಈಗ ನೀರು ಬಾಯಿಲೆ ಕುಡಿತೀವ ಕಣ್ಣಾಗಿನೂ ಬರ್ತಾವ ಹೊಳ್ಳಿ ದುಃಖ ಮಾಡ್ಕೊಂಡಿವ ಅಂದ್ರೆ ಕುಡಿತೀವಿ ಬಾಯಿಲೆ ನೀರ ಮಲ ಮೂತ್ರದಿಂದ ತೊಡೆ ಕಡಿಯಾಕತ್ತಾವ ದುಃಖ ಮಾಡ್ಕೊಂಡ ಕಣ್ಣಾಗಿ ನೀರು ಬರ್ತಾವ ಬಾಯಿಲೆ ಕುಡಿದಿರ್ತೀವಿ ಕಣ್ಣಾಗಿ ನೀರು ಬರ್ಬೇಕಾದ್ರೆ ಎಲ್ಲಿದಿರ್ತಾವ ಎಲ್ಲಿ ಬರ್ತಾವ ಯಾವ ಜಾಗದಾಗ ಇರ್ತಾವ ಶರೀರ ಒಳಗ ಜಾಗದ ಹೆಸರು ಏನ ನೀರು ಎಲ್ಲಿ ಕೂತಿರ್ತಾವ ಮೆಟ್ಟು ಮಾಡ್ಕೊಂಡ ಕಣ್ಣಾಗಿನ ಹೊಳಿ ಬರ್ಬೇಕಾದ್ರ ಕುಡ್ದಿರ್ತೀವಿ ಬಾಯಿಲೆ ಹೊಳಿ ಕಣ್ಣಲ್ಲಿ ಬರ್ಬೇಕಾದ್ರ ನೀರಿರೋ ಸ್ಥಳ ಯಾವ್ದ ಎಲ್ಲಿದು ಬರ್ತಾವ ಹೇಳ್ತಾರೆ ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನಿ ಕವಿಗಾರು ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನಿ ಕವಿಗಾರು ಅಲ್ಲದ ಹೇಳಿ ಹಾಕಬ್ಯಾಕ ನೀ ಮ್ಯಾಲಕೋ ಪದಕ ಪದ ಉತ್ತರ ಕೊಡಬೇಕು ಯಾಕ ಬಂದತಿ ಹೆಸರು ಕುದುರೆ ಮೊದಲೇ ಹುಟ್ಟಿದವರ್ಯಾರು ಯಾಕ ಬಂದತಿ ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಅಂದೆ ವಾಡಿ ಜಗಕ ಜಾಹಿರು ಕಂದ ಕಾಶಿಮಗ ದೇವಿಯ ಸರು ಅಂದೆ ವಾಡಿ ಜಗಕ ಜಾಹಿರು ಕಂದ ಕಾಶಿಮಗ ದೇವಿಯ ಸರು ಬಂದ ನಿಂತೀವಿ ನಾವಿಲ್ಲಿ ಹಾಡುವುದಕ್ಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮೊದಲೇ ಹುಟ್ಟಿದವರ್ಯಾರು ಯಾಕ ಬಂದತಿ ಹೆಸರು ಕುದುರೆ ಮೊದಲೇ ಹುಟ್ಟಿದವರ್ಯಾರು ಯಾಕ ಬಂದತಿ ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕ ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ